ಸುಕ್ಷೇತ್ರ ಮುದನೂರು ಗ್ರಾಮದಲ್ಲಿ ಇಂದು ಬಸವ ಜಯಂತಿ. ಆ ಬಸವ ಜಯಂತಿಯ ಒಂದು ಸುವರ್ಣ ಅಕ್ಷರದಲ್ಲಿ ಬರೆದಿಡುವಂಥ ಒಂದು ಯೋಗ, ಒಂದು ಮುಹೂರ್ತ ಅಂತಂದರೆ ಅದು ಬಸವ ಜಯಂತಿ. ಅಂಥ ಒಂದು ಶ್ರೇಷ್ಠವಾದಂಥ ದಿನ ಅಂತ ಯೋಗದಂದು ಇವತ್ತು ಮುದನೂರು ಗ್ರಾಮದ ಜೋಡ ಬಸವೇಶ್ವರ ದೇವಸ್ಥಾನದ ನೂತನ ದೇವಸ್ಥಾನದ ಅಡಿಗಲ್ ಸಮಾರಂಭವನ್ನು ಇವತ್ತಿನ ಈ 3.5 ಮುಹೂರ್ತ ಅಂತ ನಾವೇನು ಕರೀತೇವೆ, ಅಂದು ಇವತ್ತು ಆ ದೇವಸ್ಥಾನದ ಕಾರ್ಯ ಪ್ರಾರಂಭ ಆಗ್ತಕ್ಕಂಥ ಒಂದು ಯೋಗ ಇವತ್ತು ಬಂದಿದೆ ಅಂತಂದರೆ ಬಹುಶಃ ಯಾವುದೇ ಒಂದು ದಿನ ಕೂಡ ವಿಳಂಬ ಆಗದೆ ಈ ದೇವಸ್ಥಾನ ಪೂರ್ಣಗೊಳ್ಳುತ್ತದೆ ಅನ್ನೋದರಲ್ಲಿ ಯಾವುದೇ ಸಂಶಯ. ಹಾಗಾಗಿ ಬಹಳ ದಿವಸದ ನಮ್ಮ ಮುದನೂರು ಗ್ರಾಮದ ಎಲ್ಲ ಜನರ ಬಹಳ ದೊಡ್ಡ ಕನಸಾಗಿರ್ತಕ್ಕಂಥ ದೇವಸ್ಥಾನ ನಿರ್ಮಾಣ ಆಗಬೇಕು. ದೇವಸ್ಥಾನ ಬಹಳ ವಯಸ್ಸಾಗಿರ್ತಕ್ಕಂಥ ಹಳೆ ಕಟ್ಟಡ, ಯಾವಾಗ ಮೇಲಿಂದ ಬಿದ್ದು ಹೋಗ್ತದೋ ಅನ್ನುವಂಥ ಆತಂಕದಲ್ಲಿರ್ತಕ್ಕಂಥ ದೇವಸ್ಥಾನ. ಅದು ಒಂದು ಸದೃಢವಾದಂಥ ದೇವಸ್ಥಾನ ನಿರ್ಮಾಣ ಆಗಬೇಕು. ಈ ಗ್ರಾಮದ ಜೋಡ ಬಸವೇಶ್ವರನ ಶಕ್ತಿ ಇನ್ನಿಷ್ಟು ಜಾಗ್ರ ಆಗಬೇಕು ಅನ್ನುವಂಥ ಭಾವನೆಯಿಂದ ಅನೇಕ ಜನ ಗುಡಿ ಆಗಬೇಕು ಅಂತ ಬಹಳ ಜನರ ಒಂದು ಇಚ್ಛೆ ಆಗಿದೆ. ಆದರೆ ಅದರ ಒಂದು ಯೋಗ ಮತ್ತು ಅದರ ಒಂದು ಸಮಯ ಅದು ಇವತ್ತು ಪ್ರಾರಂಭಗೊಳ್ತಕ್ಕಂಥ ಒಂದು ಸಂದರ್ಭ ಬಂದಿದೆ ಅಂತಂದರೆ ಇದು ಮುದನೂರು ಗ್ರಾಮದ ಭಕ್ತರಿಗೆ ಇವತ್ತಿನ ದಿನ, ಇವತ್ತಿನ ಗಳಿಗೆ ಅದು ಸುವರ್ಣ ಅಕ್ಷರದಲ್ಲಿ ಬರೆದಿಡುವಂಥ ಒಂದು ಪುಣ್ಯ ಗಳಿಗೆ ಅಂತ ಹೇಳ್ತಾರೆ. ಜೋಡ ಬಸವೇಶ್ವರರ ದೇವಸ್ಥಾನ ಈಗಾಗಲೇ ಪ್ರಾರಂಭ ಆಗಿರುವಂಥದ್ದು. ಇವತ್ತು ಅಡಿಗಲ್ ಸಮಾರಂಭವನ್ನು ಮಾಡಬೇಕು. ಎಲ್ಲ ಗ್ರಾಮದ ಪ್ರತಿಯೊಬ್ಬ ಶ್ರೀಮಠದ ಭಕ್ತರಿಗೆ ಇವತ್ತು ಇಲ್ಲಿ ಬರಮಾಡಿಕೊಂಡು ಈ ದೇವಸ್ಥಾನದ ಬಗ್ಗೆ ಕೆಲವೊಂದು ವಿಚಾರಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ಬೇಕು ಅನ್ನುವಂಥ ವಿಚಾರದಿಂದ ಈ ಸಭೆಯನ್ನು ಹಮ್ಮಿಕೊಂಡಿರುವಂಥದ್ದು. ಜೋಡ ಬಸವೇಶ್ವರ ಆಶೀರ್ವಾದದಿಂದ, ಸಿದ್ದರಾಮ ಶಿವಗಳ ಆಶೀರ್ವಾದದಿಂದ ಇವತ್ತೇನು ಈ ಗ್ರಾಮದಲ್ಲಿ ಗುರುಗಳು ಪಾದ ಸ್ಪರ್ಶವನ್ನು ಮಾಡಿ ಅಂದು ಹೇಳಿರುವಂಥ ಗುರುವಾಣಿ ಇಂದು ಅಕ್ಷರಶಃ ಸತ್ಯವಾಗಿರುವಂಥ ವಿಚಾರ. ಮುದನೂರು ಗ್ರಾಮ ಇವತ್ತು ಬಹಳ ಸಣ್ಣ ಗ್ರಾಮ ಇರ್ಬೋದು, ಆರ್ಥಿಕ ಪರಿಸ್ಥಿತಿ ಇವತ್ತು ಬಹಳ ಸಾಧಾರಣವಾಗಿರ್ಬೋದು, ಆದರೆ ಮುಂದೊಂದು ದಿನ ಮುದನೂರ ಉದಯನಗರ ಆಗ್ತದೆ ಅನ್ನುವಂಥ ಮಾತನ್ನು ಗುರುಗಳು ಹೇಳಿರುವಂಥದ್ದು. ಹಾಗಾಗಿ ಇವತ್ತು ಉದಯನಗರ ಆಗಿ ಈ ಮುದನೂರಿನ ಒಂದು ಬೆಲೆ, ಕೀರ್ತಿ ಗಗನೆತ್ತರಕ್ಕೆ ಮುಟ್ಟಿರ್ತಕ್ಕಂಥದ್ದು. ಹಾಗಾಗಿ ಇವತ್ತು ನಮ್ಮ ಮೇಲೆ, ನಿಮ್ಮ ಮೇಲೆ ಇರ್ತಕ್ಕಂಥ ಒಂದು ಬಹಳ ದೊಡ್ಡ ಜವಾಬ್ದಾರಿ ಏನಂದರೆ ದೇವಸ್ಥಾನ ಪೂರ್ಣಗೊಳಿಸ್ತಕ್ಕಂಥ. ಇವತ್ತು ನಮ್ಮ ನೀಲಕಂಠರಾವ್ ಪಾಟೀಲ್ ಅವರು ಹೇಳಿದ್ರು, ಅಲ್ಲಮ್ಮ ಪ್ರಭು ಪಾಟೀಲರು 50 ಲಕ್ಷ ರೈತ ಭವನಕ್ಕೆ ಕೊಟ್ಟರು, ಮತ್ತೆ 50 ಲಕ್ಷ ಕೊಡ್ತೀನಂತ ಹೇಳಿದ್ದಾರೆ, ಇನ್ನೂ 1 ಕೋಟಿ ಕೊಡ್ತೀನಂತ ಹೇಳಿದ್ದಾರೆ. ಹೀಗೆ ಸರ್ಕಾರದ ಅನುದಾನ ಈ ದೇವಸ್ಥಾನದ ಅಭಿವೃದ್ಧಿಗೆ ಬರ್ತದೆ ಅನ್ನುವಂಥ ಭಾವನೆಯನ್ನು ಅವರು ವ್ಯಕ್ತಪಡಿಸಿದರು. ಆ ದೇವಸ್ಥಾನದ ಮಠದ ಅಭಿವೃದ್ಧಿಗೆ ಇನ್ನೂ 10 ಕೋಟಿ ರೂಪಾಯಿ ಬರಬೇಕು. ಅದು ನಮ್ಮೆಲ್ಲರಿಗೂ ಸಂತೋಷದ ವಿಚಾರ.
ಆದರೆ ನಂದು ಒಂದು ವೈಯಕ್ತಿಕ ವಿಚಾರ ಏನು ಅಂದರೆ, ಮುದನೂರು ಗ್ರಾಮ ಅಂದರೆ ಪ್ರಥಮದಲ್ಲಿ ನೆನಪಾಗೋದು ಜೋಡ ಬಸವೇಶ್ವರ. ನಂದೊಂದು ವೈಯಕ್ತಿಕ ವಿಚಾರ ಮುದನೂರು ಗ್ರಾಮಸ್ಥರಿಗೆ ನಾನು ಹೇಳ್ತಕ್ಕಂಥದ್ದು ಏನು ಅಂದರೆ, ಸೇವೆಗೊಂದು ಅವಕಾಶ ದೊರಕುವುದೇ ಪುಣ್ಯ. ಇಂಥ ಒಂದು ಅವಕಾಶವನ್ನ ಎಷ್ಟು ದಿನಕ್ಕೊಂದ್ಸಲ ಬರ್ತದೋ, ಎಷ್ಟು ವರ್ಷಕ್ಕೊಂದ್ಸಲ ಬರ್ತದೋ, ಎಷ್ಟು ಜನ್ಮಕ್ಕೊಂದ್ಸಲ ಬರ್ತದೋ ಗೊತ್ತಿಲ್ಲ. ಆದರೆ ಬಂದಂತ ಆ ಅವಕಾಶವನ್ನ ನಾವು ಸದುಪಯೋಗ ಪಡ್ಕೊಳ್ಳದೇ ಇದ್ರೆ ಬಹುಶಃ ನಮ್ಮ ಜೀವನದಲ್ಲಿ ನಾವು ಬಹಳ ದೊಡ್ಡ ಅವಕಾಶವನ್ನ ತಪ್ಪಿಸ್ಕೊಂಡಂತ ಆಗ್ತದೆ. ಹಾಗಾಗಿ ಅವಕಾಶ ಯಾವಾಗಲೂ ನಮಗಾಗಿ ಕಾಯುವುದಿಲ್ಲ. ಅವಕಾಶ ಯಾವಾಗಲೂ ನಮಗಾಗಿ ಕಾಯುವುದಿಲ್ಲ, ನಾವು ಅವಕಾಶಕ್ಕಾಗಿ ಕಾಯಬೇಕು. ಯಾವಾಗ ಅವಕಾಶ ಬರ್ತದೆ ಅವಾಗ ಆ ಅವಕಾಶವನ್ನ ನಾವು ಹಿಡ್ಕೊಂಡೇವು ಅಂತಂದ್ರೆ ಜೀವನದಲ್ಲಿ ಅತ್ಯಂತ ಶ್ರೇಷ್ಠವಾದಂಥ ಪುಣ್ಯವನ್ನ ನಾವು ಪಡ್ಕೊಳ್ಳೋಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ನಾನು ಮುದನೂರು ಗ್ರಾಮದ ಎಲ್ಲ ಭಕ್ತರಿಗೆ ಹೇಳ್ತಕ್ಕಂಥದ್ದು ಏನು ಅಂದ್ರೆ, ಈ ಅವಕಾಶ ಬಂದಿರತಕ್ಕಂಥದ್ದು ನಿಮ್ಮ ಸುಕೃತ, ನಿಮ್ಮೆಲ್ಲರ ಪೂರ್ವ ಜನ್ಮದ ಪುಣ್ಯ. ಯಾಕಂದ್ರೆ ಮನುಷ್ಯ ಇನ್ನೇನು 4 ವರ್ಷ 6 ವರ್ಷ 10 ವರ್ಷ 20 ವರ್ಷನಾಗ ಸತ್ತು ಹೋಗ್ತಾನೆ. ಆದ್ರೆ ನಾವು ಮಾಡಿರ್ತಕ್ಕಂಥ ಆ ದೇವಸ್ಥಾನ ಈ ಭೂಮಿಯ ತಲೆ ಮೇಲೆ ಸೂರ್ಯ ಚಂದ್ರರು ಎಲ್ಲಿವರೆಗೆ ಇರ್ತಾರೆ ಅಲ್ಲಿವರೆಗೆ ಆ ದೇವಸ್ಥಾನ ಅಜರಾಮರವಾಗಿ ಉಳಿತಾರೆ. ತಗೊಂಡು ಹೋಗಕ್ ಸಾಧ್ಯ ಇಲ್ಲ. ಆದ್ರೆ ಇದ್ದಂತ ಸಂದರ್ಭದಲ್ಲಿ ಈ ಭೂಮಿ ಮೇಲೆ ಶಾಶ್ವತವಾಗಿ ನಮ್ಮ ಒಂದು ಅಳಿಲು ಸೇವೆಯನ್ನು ನಾವು ಬಿಟ್ಟು ಹೋಗ್ಬೇಕಾದಂತ ಜವಾಬ್ದಾರಿ ನಮ್ಮೆಲ್ಲರದಾಗಿರುತ್ತೆ. ಹಾಗಾಗಿ ನಾನು ಮುದನೂರು ಗ್ರಾಮದ ಎಲ್ಲ ಭಕ್ತರಿಗೆ ಹೇಳುವಂಥದ್ದು ಏನು ಅಂದ್ರೆ, ಈ ಪುಣ್ಯದ ಅವಕಾಶ ಏನಿದೆ ಇದು ನಿಮ್ಮ ಸೀಮೆ ಬಿಟ್ಟು ಹೊರಗಡೆ ಕಳಿಸ್ಬೇಡ್ರಿ ಅಂತ ನಂದು ಒಂದು ವೈಯಕ್ತಿಕ ಆಸೆ. ನಾ ಇವರಿಗೆಲ್ಲ ತಗೊಂಡು 8 ದಿನ ಅಲ್ಲಿ ಆ ಜಿಲ್ಲೆ ಈ ಜಿಲ್ಲೆ ಆ ಜಿಲ್ಲೆ ತಿರುಗಾಡಿದ್ರೆ ದೇವಸ್ಥಾನ ಮುಗಿದು ಹೋಗ್ತೈತೆ. ಏನು 2-2.5-3 ಕೋಟಿ ರೂಪಾಯಿ ಕೂಡಿಸೋದು ಏನು ಬಹಳ ದೊಡ್ಡ ಮಾತಲ್ಲ. ಆದ್ರೆ ಈ ಮುದನೂರಿನಲ್ಲಿ ಇರ್ತಕ್ಕಂಥ ದೇವಸ್ಥಾನದ ಸೇವೆಯ ಸೌಭಾಗ್ಯದ ಪುಣ್ಯ ನಿಮ್ಮ ಸೀಮೆ ದಾಟಿ ಹೊರಗಡೆ ಹೋಯ್ತು ಅಂದ್ರೆ ನೀವು ಆ ಪುಣ್ಯಕ್ಕೆ ವಂಚಿತರಾಗ್ತೀರಿ. ಇನ್ನೊಬ್ರು ಆ ಪುಣ್ಯ ಪಡ್ಕೊಂಡು ಬಹಳ ದೊಡ್ಡ ಪುಣ್ಯವನ್ನ ಅವರು ಪಡ್ಕೊಳ್ತಾರೆ. ಯಾಕಂದ್ರೆ ಯಾರು ಕೂಡ ಅಸಾಧ್ಯ ಅನ್ನುವಂಥದ್ದು ಏನಿಲ್ಲ. ಯಾಕಂದ್ರೆ ಮುದನೂರು ಗ್ರಾಮದವರಿಗೆ ಲಕ್ಷಾಧೀಶರು ಅಂತ ನಾವು ಪರಿಚಯ ಮಾಡೋದು ಅವಶ್ಯಕತೆ ಇಲ್ಲ, ಕೋಟ್ಯಾಧೀಶರು ಅಂತ ನಾವು ಪರಿಚಯ ಮಾಡಬೇಕಾಗಿದೆ. ಯಾಕಂದ್ರೆ ಅಷ್ಟು ಗಗನೆತ್ತರಕ್ಕೆ ಈ ಗ್ರಾಮದ ಮಣ್ಣಿನ ಬೆಲೆ ಹೆಚ್ಚಾಗಿರ್ತಕ್ಕಂಥದ್ದು. ಹಾಗಾಗಿ ಇಂಥ ಒಂದು ಸೇವೆಗೆ ಯಾರು ಕೂಡ ಅನುಮಾನ ಮಾಡುವಂತ ಅವಶ್ಯಕತೆ ಇದೆ. ನನ್ನ ಗುರುಗಳು ಸಿದ್ದರಾಮ ಶಿವಯೋಗಿಗಳು ಪ್ರತಿ ಒಂದು ಮಾತಿನಲ್ಲಿ ಪ್ರತಿ ಸಲ ಒಂದು ಮಾತನ್ನು ಹೇಳ್ತಿದ್ರು. ಏನು ಅಂದ್ರೆ, ಅನುಮಾನ ಮಾಡಕ್ ಹೋಗ್ಬೇಡ್ರಿ, ಅನುಮಾನ ಮಾಡಿದ್ರೆ ದಿನಮಾನ ಹೋಗ್ತಾವ. ಅನುಮಾನ ಮಾಡಿದ್ರೆ ದಿನಮಾನ ಹೋಗ್ತಾವ, ಸಾಲ ಸಿಗ್ತೈತಿ, ಸಮಯ ಸಿಗೋದಿಲ್ಲ. ಸಿಕ್ಕ ಸಮಯ ಅವಕಾಶವನ್ನ ನೀವು ಬಳಸ್ಕೋರಿ, ಅನುಮಾನ ಮಾಡಕ್ ಹೋಗ್ಬೇಡ್ರಿ ಅನ್ನುವಂತ ಅವಶ್ಯಕತೆ ಇಲ್ಲ. ನೀವು ವಿಚಾರ ಮಾಡೋ ಅವಶ್ಯಕತೆ ಇಲ್ಲ. ನೀವು ಈ ಪುಣ್ಯ ಕ್ಷೇತ್ರದಲ್ಲಿ ಬಸವಣ್ಣನ ಹೆಸರ ಸಿದ್ದರಾಮ ಶಿವಗಳ ಹೆಸರು ತಗೊಂಡು ಒಂದು ಸಂಕಲ್ಪವನ್ನ ಮಾಡಿ ಆ ಸೇವೆ ಮಾಡ್ತೀನಿ ಅನ್ನುವಂಥ ಮಾತನ್ನ ನೀವು ಕೊಟ್ರೆ ಸಿದ್ದರಾಮ ಶಿವಗಳು ಜೋಡ ಬಸವೇಶ್ವರ ಹೆಂಗೆ ನಡೆಸಿಕೊಡ್ತಾರೆ ಅನ್ನೋದು ನಿಮ್ಗೆ ಗೊತ್ತೇ ಆಗೋದಿಲ್ಲ. ಆ ಥರ ಆ ಸೇವೆಯನ್ನು ಅದಕ್ಕೆ ಈ ಒಂದು ಪುಣ್ಯ ನನ್ನ ವಿಚಾರದಾಗ ಏನೈತೆ ಅಂದ್ರೆ, ಮುದನೂರು ಗ್ರಾಮದ ಆ ಸೇವೆ ಆ ಪುಣ್ಯ ನಮ್ಮೂರಿನ ಸೀಮೆ ಒಳಗಡೆ ಇರಲಿ ಅನ್ನುವಂಥ ನನ್ನೊಂದು ಆಸೆ. ಸರ್ಕಾರದಿಂದ ಇನ್ನೂ ಬರಲಿ, 100 ಕೋಟಿ ಬರಲಿ, ಅಭಿವೃದ್ಧಿ ಆಗಲಿ, ಇನ್ನೂ ಭಾಳ ಕೆಲಸ ಮಾಡಬೇಕಾಗಿದೆ. ಆದರೆ ದೇವಸ್ಥಾನ ಸರ್ಕಾರದ ಹೆಸರು ಮೇಲೆ ಇಟ್ಕೊಂಡು ಕೂಡೋದು ನನಗೇನು ಅಷ್ಟು ಸೂಕ್ತ ಅನಿಸುವಂತು. ಅದಕ್ಕೆ ನೀವೆಲ್ಲರೂ ಕೋಟ್ಯಾಧೀಶರು ಸಿದ್ದರಾಮ ಶಿವಯೋಗಿಗಳು ಹೇಳ್ತಿದ್ರು,
ನೀವು ನನಗೆ ಒಂದು ಕೊಟ್ಟರೆ ನಿಮಗೆ 10 ಕೊಡ್ತೀನಿ ನಾನು ಅಂತ ಮಾತನ್ನು ಹೇಳ್ತೀನಿ. ಹಾಗಾಗಿ ನೀವು ಏನೇನೋ ಈ ಮಠಕ್ಕೆ ಕೊಡ್ತೀರಿ, ಏನೇನೋ ಈ ಮಠದ ಒಂದು ದೇವಸ್ಥಾನದ ಸೇವೆಗೆ ನೀವು ಭಾಗಿಯಾಗ್ತೀರಿ. ನೀವು ಒಂದು ಕೊಡೋದು ಎಲ್ಲರ ಕಣ್ಣಿಗೆ ಕಾಣಿಸ್ತೈತಿ, ಆದ್ರೆ ಗುರುಗಳು ನಿಮಗೆ ಹೊಳ್ಳಿ 10 ಕೊಟ್ಟಿಲ್ಲ, ಅದು ಯಾರ ಕಣ್ಣಿಗೆ ಕಾಣೋದಿಲ್ಲ, ತಗೊಂಡವ್ರಿಗೆ ಅಂತ ಒಂದು ಪುಣ್ಯದ ಅವಕಾಶ ಇರೋದ್ರಿಂದ ನೀವು ಯಾರು ಕೂಡ ವಿಚಾರ ಮಾಡುವಂಥ ಅವಶ್ಯಕತೆ ಇಲ್ಲ. ಇಂಥದಕ್ಕೆ ಯಾವತ್ತೂ ಕೂಡ ವಿಚಾರ ಮಾಡಿದ್ರೆ ಬಹುಶಃ ಅದು ಸಣ್ಣತನದ ಭಾವನೆ ಅನ್ನಿಸ್ತದೆ. ಅದಕ್ಕೆ ನಾನು ಹೇಳುವಂಥದ್ದೇನು ಅಂತಂದರೆ, ಉದಾರ್ಥ ಭಾವನೆಯಿಂದ, ಉದಾರ್ಥ ಮನಸ್ಸಿನಿಂದ ನೀವು ಸೇವೆಯನ್ನು ಸಲ್ಲಿಸಿದ್ದೆ ಆದರೆ, ಯಾಕಂದರೆ ಎಷ್ಟೇ ಶ್ರೀಮಂತ ಇದ್ದರೂ ಕೂಡ ಮನಸ್ಸು ಸಣ್ಣದಿತ್ತು ಅಂದರೆ, ನಾವು ಇವ ಶ್ರೀಮಂತ ಅನ್ನುವಂಥದ್ದು ಹೇಗೆ ಅಳಿತೀವಿ ಅಂತಂದರೆ, ಅವನ ಆಸ್ತಿ ಅಂತಸ್ತು, ಅವನಲ್ಲಿರ್ತಕ್ಕಂಥ ದೌಲತ್ತು ರೊಕ್ಕ ಅದೆಲ್ಲ ನೋಡಿ ಇವ ಶ್ರೀಮಂತ ಬಡುವಂತ ನಾವು ಆ ಶ್ರೀಮಂತಿಕೆ ಅದು ಇವತ್ತು ಬರ್ತದೆ, ನಾಳೆ ಹೋಗ್ತದೆ. ಅದು ಶಾಶ್ವತವಾದಂಥದ್ದಲ್ಲ. ಯಾರ ಹತ್ರ ದುಡ್ಡು ಇಲ್ಲ, ಯಾರ ಹತ್ರ ಸಂಪತ್ತಿಲ್ಲ, ಹೃದಯ ಶ್ರೀಮಂತಿಕೆ ಯಾರ ಹತ್ರ ಇದೆ ಅವನೇ ಸಮಾಜದ ನಿಜವಾದ ಶ್ರೀಮಂತ. ಹಾಗಾಗಿ ನಮ್ಮ ಹೃದಯದ ವೈಶಲ್ಯತೆಯಿಂದ ಈ ದೇವಸ್ಥಾನವನ್ನು ನಾವು ನಿರ್ಮಾಣ ಮಾಡಬೇಕಾಗಿದೆ. ಯಾಕಂದರೆ ಈ ದೇವಸ್ಥಾನಕ್ಕೆ ಮಾತ್ರ ನಾನು ಉದ್ನೂರು ಗ್ರಾಮದ ಪ್ರತಿಯೊಬ್ಬರಿಗೂ ಕೂಡ ಬಹಳ ಹಕ್ಕದಿಂದ ಸೇವೆಯನ್ನು ಕೇಳ್ತೇನೆ. ಮುಂದಿನ ಯಾವುದೇ ಜಾತ್ರೆಗಾಗಿರ್ಬೋದು, ಮತ್ತೊಂದಕ್ಕಾಗಿರ್ಬೋದು, ಇನ್ನೊಂದು ಕಾರ್ಯಕ್ರಮಕ್ಕಾಗಿರ್ಬೋದು, ಅದು ನಿಮ್ಮ ಇಚ್ಛೆ ಪ್ರಕಾರ, ಅದು ನೀವು ಶಕ್ತಿ ಅನುಸಾರ ನಿಮ್ಗೆ ಎಷ್ಟು ತೂಗ್ತೈತೆ ಅಷ್ಟು ಕೊಡ್ಬೋದು. ಇಲ್ಲದೇ ಇದ್ರೂ ಕೂಡ ಬಂದು ನಮಸ್ಕಾರ ಮಾಡಿ ಹೋಗ್ಬೋದು. ಆದರೆ ಈ ದೇವಸ್ಥಾನಕ್ಕೆ ಮಾತ್ರ ಉದನೂರು ಗ್ರಾಮದ ಪ್ರತಿ ಒಬ್ಬ ಶ್ರೀಮಠದ ಭಕ್ತನ 1 ರೂಪಾಯಿ ಆದ್ರೂ ಆ ದೇವಸ್ಥಾನಕ್ಕೆ ಸಮರ್ಪಣೆ ಆಗ್ತದೆ. ಯಾಕಂದ್ರೆ ಸಿದ್ದರಾಮ ಶಿವಗೆ ಹೇಳ್ತಿದ್ರು, ಅವರಿದ್ದಂಥ ಸಂದರ್ಭದಲ್ಲಿ ಬಂಗಾರ ತುಲಾಭಾರ ಮಾಡ್ತೇನೆ ಅಂತ ಒಬ್ಬ ಭಕ್ತ ಬಂದೆಪ್ಪ, ನಾನು ಬಂಗಾರ ತುಲಾಭಾರ ಮಾಡ್ತೇನೆ. ಗುರುಗಳಂದ್ರೆ ನೀನು ಬಂಗಾರ ನೆನಪಲ್ಲಿ ಇಟ್ಕೋ, ನನಗೆ ನಂಬಿರುವಂಥ ಲಕ್ಷ ಭಕ್ತರು ಒಂದೊಂದು ಗುಂಜಿ ಬಂಗಾರ ಕೊಟ್ಟರೆ ನಾನು ಬಂಗಾರ ತುಲಾಭಾರ ಆಗ್ತದೋ, ನಿನ್ನ ಶ್ರೀಮಂತಿಕೆ ಬಂಗಾರ ನನಗೆ ಬೇಡ ಮಾಡ್ತಾರೆ. ಯಾಕೆ ನಾ ಈ ಮಾತು ಹೇಳ್ತೇನೆ ಅಂದರೆ, ಒಬ್ಬೊಬ್ಬರೇ ಕೊಡ್ತಕ್ಕಂಥವ್ರು ಇದ್ದಾರೆ, ಅದು ದೇವರ ಕಾರ್ಯಕ್ಕೆ ಸಲ್ಲೋದಿಲ್ಲ. ಹನಿ ಕೂಡಿದ್ರೆ, ಪ್ರತಿಯೊಬ್ಬರ ಒಂದೊಂದು ರೂಪಾಯಿ ಕೂಡಿದ್ರೆ ಅದು ಒಂದು ಧರ್ಮದ ಕೆಲಸಕ್ಕೆ, ಪುಣ್ಯದ ಕೆಲಸಕ್ಕೆ ಅದು ಯೋಗ್ಯ ಆಗ್ತಕ್ಕಂಥದ್ದು. ಹಾಗಾಗಿ ಇವತ್ತು ಇಂಥ ಒಂದು ಅಡಿಗಲ್ ಸಮಾರಂಭವನ್ನು ನಾವು ಇದರ ಕಾರ್ಯವನ್ನು ಮಾಡಬೇಕು ಅಂತ ತಿಳ್ಕೊಂಡು, ನಮ್ಮ ಮುರುಡೇಶ್ವರಿನ ಪ್ರಖ್ಯಾತ ಶಿಲ್ಪಿ ಅವ್ರನ್ನ ಈ ಕೆಲಸವನ್ನು ಕೊಟ್ಟು ಆ ಕಾರ್ಯವನ್ನು ಅವರ ಮುಖಾಂತರ ಪ್ರಾರಂಭಗೊಳಿಸಿದ್ದೇವೆ. ಹಾಗಾಗಿ ಎಲ್ಲರೂ ಉದಾತ್ತ ಭಾವನೆಯಿಂದ, ದೊಡ್ಡ ಮನಸ್ಸಿನಿಂದ ನೀವೆಲ್ಲರೂ ತನು ಮನ ಧನದಿಂದ ಸೇವೆಯನ್ನು ಸಲ್ಲಿಸ್ತಕ್ಕಂಥ ಒಂದು ಉದಾರ ಭಾವನೆಯ, ಆ ಭಕ್ತಿಯ ಸೇವೆ ಬಸವಣ್ಣನಿಗೆ ಸಮರ್ಪಿತ ಆಗಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಮೊದಲನೇದಾಗಿ ಪೂಜ್ಯ ಗುರುಗಳು ಉದನೂರು ಗ್ರಾಮದಲ್ಲಿ ವಿಶೇಷವಾದಂಥ ಪ್ರೀತಿ, ವಿಶೇಷವಾದಂಥ ಅಭಿಮಾನವನ್ನು ಇಟ್ಕೊಂಡಿರ್ತಕ್ಕಂಥವ್ರು. ಹಾಗಾಗಿ ಪೂಜ್ಯ ಗುರುಗಳ ದೇವಸ್ಥಾನದ ಕೆಲಸನೂ ಕೂಡ ಪೂರ್ಣ ಹಂತದಲ್ಲಿದೆ. ಅದಿನ್ನೇನು ಒಂದು ತಿಂಗಳಲ್ಲಿ ಪೂರ್ಣ ಆಗುವಂಥ ಕಾರ್ಯ ಇದೆ. ಅದ್ರ ಜೊತೆಗೆ ಗಿರ್ಗಾ ಮಠದಲ್ಲಿ ಕೂಡ 100 ಕೋಟಿ ರೂಪಾಯಿ ವೆಚ್ಚದಲ್ಲಿ ಬಹಳ ದೊಡ್ಡ ಕಾರ್ಯವನ್ನು ನಡೆದಿರ್ತಕ್ಕಂಥದ್ದು. ಆದರೂ ಕೂಡ ಪೂಜ್ಯ ಸಿದ್ದರಾಮ ಶಿವಯೋಗಿಗಳು ಈ ಗ್ರಾಮದ ಮೇಲೆ ವಿಶೇಷವಾದಂಥ ಒಂದು ಪ್ರೀತಿ, ಅಭಿಮಾನವನ್ನು ಇಟ್ಕೊಂಡಿರ್ತಕ್ಕಂಥವ್ರು. ಹಾಗಾಗಿ ಪ್ರಥಮದಲ್ಲಿ ಮೂಲತಃ ಅವರ ಆಶೀರ್ವಾದದಿಂದನೇ ಈ ಕಾರ್ಯ ಪ್ರಾರಂಭ ಆಗಲಿ ಅಂತ ತಿಳ್ಕೊಂಡು, ಪೂಜ್ಯ ಸಿದ್ದರಾಮ ಶಿವಯೋಗಿಗಳ ಹೆಸರಿನ ಮೇಲೆ ಬಸವೇಶ್ವರ ದೇವಸ್ಥಾನಕ್ಕೆ 5 ಲಕ್ಷದ ರೂಪಾಯಿ ಪ್ರಥಮವಾಗಿ ನಾನೇ ಈ ದೇವಸ್ಥಾನಕ್ಕೆ ನೀಡ್ತೇನೆ. ಅದಾದ ನಂತರ ನಮ್ಮ ಶಿಷ್ಯ ಕಪ್ನೂರು ಹನುಮಂತರಾವ್ ಅವರು ಕೂಡ 5 ಲಕ್ಷ ರೂಪಾಯಿ ಈ ದೇವಸ್ಥಾನಕ್ಕೆ ಕೊಡ್ತೀನಿ ಅನ್ನುವಂಥ ಘೋಷಣೆಯನ್ನು ಮಾಡಿದ್ದಾರೆ.
ಅವ್ರೇನು ಹೇಳಿದ್ರು ಅಂದ್ರೆ ಒಂದು ಮಾತು, ನೀವೆಷ್ಟು ಕೊಡ್ತೀರಿ ಅದಕ್ಕಿಂತ ಒಂದು ಜರ ಕಮ್ಮಿ ಕೊಡ್ತೀನಿ ಅಂದರು. 5 ಲಕ್ಷ 1 ರೂಪಾಯಿ ನಾ ಕೊಡ್ತೀನಿ, 5 ಲಕ್ಷ ಅವಾಗ ಕೊಡ್ತೀನಿ.